ನೋಡಿಕೊಳ್ಳಂದ ನೋಡಿ ಬಳ್ಳಂದ. ಹಲೋ ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಿರಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ ಕ್ರಿಯೇಟ್ ಮಾಡಿದ್ದು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂದು ಸೌಂಡು ಮ್ಯೂಟಲ್ಲಿ ಇಕ್ಕಿರ್ತೀನಿ. ಸೊ ನೀವೇನಾದರೂ ಪುಲ್ಸಾಗಿ ಕೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಫ್ರೆಂಡ್ಸ್ ನಾನು ಆ ಒಂದು ವೀಡಿಯೋದ ಸಾಂಗ್ನ ಸೆಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಫೋಟೋ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಲೂ ನೀಟಾಗಿ ತಿಳಿಸಿದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿ. ನೀವೇನಾದರೂ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿಲ್ಲ ಅಂದರೆ ನಿಮಗೆ ವೀಡಿಯೋ ಅರ್ಥ ಆಗೋಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನೋಡಿ. ಮೊದಲನೇ ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ. ಸೊ ನೋಡಿದ್ರೆ ಫ್ರೆಂಡ್ಸ್, ಈ ಥರ ಓಪನ್ ಆಯಿತು. ಸೊ ಆದ ನಂತರ ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಓಕೆ ಮಾಡಿಕೊಂಡು ಸೊ ನೀವು ವೀಡಿಯೋನ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನಾನು ಕೈಮಾಸ್ಟರ್ ಲೋ ಕೊಟ್ಟಿರ್ತೀನಿ. ಇಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು. ಆ ಫೋಟೋ ಬಂದುಬಿಟ್ಟು ನಾನು ಇವಾಗ ಬಾಳವಣ್ಣ ಫೋಟೋನ ಆ್ಯಡ್ ಮಾಡ್ಕೊತೀನಿ. ನೋಡಿ ಆ ಥರ ನೀವು ಇದೇ ಥರನ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಗಾಯಕ ಗೈಬುಗೋಣಿ ಅನ್ನೋರು ಆಡಿದ್ದು ಸಾಂಗು, ಫೀಲಿಂಗ್ ಸಾಂಗ್ ಐತೆ. ಸೊ ನನಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನನಗೆ ಈ ಒಂದು ಸಾಂಗು ಸಿಕ್ಕಿತ್ತು. ಸೊ ಮಾಡಿದ್ದೀನಿ, ತುಂಬ ಚೆನ್ನಾಗೈತೆ. ನೋಡಿ ಫ್ರೆಂಡ್ಸ್, ಈ ಥರ ರಿಪ್ಲೇಸ್ ಮಾಡ್ಕೊಳ್ಬೇಕು. ಸೊ ನಿಮಗೆಲ್ಲ ಗೊತ್ತಿದೆ, ಆದಷ್ಟು ಹೇಳೋಣ, ಯಾಕಂದರೆ ಹೊಸಬ್ರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಏನಿಲ್ಲ, ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಪ್ಲೇಸ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸಲ್ಲ ಗ್ರೂಪ್, ಇದ್ರ ಮೇಲೆ ಗ್ರೂಪ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡಿಕೊಂಡು ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೋವಂತ ಹೋಗ್ಬೇಕು. ಇಷ್ಟೇ ಇರೋದು, ಎಲ್ಲನೂ ರಿಪ್ಲೇಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಗಲೇ ನಿಮಗೆ ವಿಡಿಯೋ ಹಾಗೆ ಯಾವ ಥರ ಅಂತಲೂ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಕೂಡ ಅಷ್ಟೇ. ಫ್ರೆಂಡ್ಸ್, ನಾನು ವೀಡಿಯೋ ಮಾಡೋಕ್ಕೆ ಅಂದರೆ ಕೆಲವೊಂದು ಫೋಟೋಗಳನ್ನ ಹಾಕ್ತಿರ್ತೀನಿ, ಬಾಳವಣ್ಣನ ಫೋಟೋ. ಸೊ ಯಾಕಪ್ಪ ಅಂದರೆ ನಿಮಗೆ ಯಾರು ಫೋಟೋ ಇರುತ್ತೋ ನಿಮ್ಮ ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೊಳ್ಬೋದು. ನಾನು ಯಾಕಂದರೆ ಬೇರೆ ಫೋಟೋ ಹಾಕ್ಬೋದು, ಆದರೆ ನಾನು ಬಾಳವಣ್ಣನ ಫೋಟೋ ಇದೆಯಲ್ಲ ಜಾಸ್ತಿ, ಅದೇ ಫೋಟೋನ ನಾನು ಕ್ರಿಯೇಟ್ ಮಾಡ್ತೀನಿ, ಹಂಗೇನಿಲ್ಲ. ನಿಮಗೆ ಯಾವುದು ಇಷ್ಟ ಇರುತ್ತೋ ನಿಮ್ಮ ಫೋಟೋನೋ ಅಥವಾ ಬೇರೆಯವ್ರ ಫೋಟೋನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಬಂದರೆ ಸ್ವಲ್ಪ ಕೆಳಗೆ ಅಂದ್ಕೊಳ್ಬೇಕು, ಯಾಕಂದರೆ ನಿಮ್ಮ ಫೋಟೋ ಅಡ್ಜಸ್ಟ್ಮೆಂಟ್ ಆಗೋಲ್ಲ. ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಏನಿಲ್ಲ, ನಿಮಗೆ ಇನ್ನೊಂದೇನು ಕ್ಲಿಯರಿಟಿಯಾಗಿ ಹೇಳ್ಕೊಡ್ತೀನಪ್ಪ ಅಂದರೆ, ನೋಡಿ ಒಂದು ಫೋಟೋ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಈ ಫೋಟೋ ಡಿಲೀಟ್ ಆಯ್ತಪ್ಪ ಅಂತಂದ್ರೆ ಅಕಸ್ಮಾತ್ ನೀವೇನಿಲ್ಲ, ಇನ್ನೊಂದು ಫೋಟೋನ ಅದೇ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಜಸ್ಟ್ ನೋಡಿ ಬಾಳವಣ್ಣ ಫೋಟೋನೇ ಹಾಕೋಣ. ಈ ಥರ ಫೋಟೋ ಹಾಕಬೇಕು. ಇಲ್ಲಿ ಕೆಳಗಡೆ ತರಬೇಕು. ಇದು ಐತಲ್ಲ ಇನ್ನೊಂದು ಇದಿರುತ್ತೆ ಇಮೇಜು, ಇದ್ರ ಮೇಲೆ ಕೆಳಗಡೆ ತಂದು ಇದನ್ನು ಕರೆಕ್ಟಾಗಿ ಇಲ್ಲಿ ಇಷ್ಟು ಇಟ್ಕೊಳ್ಬೇಕು. ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಎಲ್ಲಿಗಿರುತ್ತೆ ಎಷ್ಟು ಎಂಡುವರೆಗೆ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿರುತ್ತೋ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ್ರೆ ಅದೇ ಸೇಮ್ ಎಷ್ಟೇ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಇರೋದು. ವಿಡಿಯೋ ಎಂಡುವರೆಗೆ ನೋಡಿದರೆ ಅರ್ಥ ಆಗುತ್ತೆ. ಸೊ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋಕ್ಕಾಗಿ ಕಾಯ್ತಾಯಿರಿ. ಧನ್ಯವಾದ ಫ್ರೆಂಡ್ಸ್.